ಮೂಸಾ ನಬಿ ಮತ್ತು ಫಿರೌನ್ ಅವರ ಅರಮನೆಯಲ್ಲಿ ಅದ್ಭುತ ಶಿಶು ಕಥೆಯ 8ನೆಯ ಭಾಗದಲ್ಲಿ ಕಿಬ್ದಿಯನ್ನು ಕೊಂದದ್ದು ಮೂಸಾ ಎಂಬ ಸುದ್ದಿ ಕಾಡ್ಗಿಂಚಿನಂತೆ ಹಬ್ಬಿತು. ಫಿರೌನ್ ಸಿಟ್ಟಿನಿಂದ ಕಿಡಿಯಾದನು. ಈ ಮೂಸಾ ತನ್ನ ಶತ್ರು ಎಂದು ಈಗ ಖಾತ್ರಿಯಾಯಿತು. ನನ್ನ ಪಕ್ಷದ ಒಬ್ಬನನ್ನು ಕೊಲೆ ಮಾಡಿದನೆಂದ್ರೆ ಅವನೇ ನನ್ನ ಶತ್ರು. ಇದು ಅವನ ನಿಗ್ರಹಕಾಯದ ಮೊದಲ ಮುಹೂರ್ತ. ಇಲ್ಲ, ಇವನನ್ನು ನಾನು ಬಿಡಲಾರೆ. ಒಬ್ಬಳು ಆಸಿಯಾಲಲ್ಲ, ಅವಳಂತಹ ಸಾವಿರಾರು ಆಸಿಯಲು ಬಂದು ಕಾಲಿಗೆರಿದರೂ ಬಿಡಲಾರೆ. ಕಟಕಟ ಹಳ್ಳು ಕಡಿದ ಅವನು ಕಠಿಣ ಮೊರೆಯಲ್ಲಿ ರೌದ್ರಾವತೆ ತುಂಬಿತು. ಕಣ್ಣು ಕೆಂಡದುಂಡೆಯಾಗಿ ಜ್ವಲಿಸಿದವು. ಉಬ್ಬುಗಳು ಮೇಲೇರಿ ಕಡು ಕೋಪವನ್ನು ಉಕ್ಕಿಸುತ್ತಿತ್ತು. 2 ಕೈಗಳನ್ನು ಕೂಡಿಸಿ ಮುಷ್ಟಿ ಹಿಡಿದುಕೊಂಡು ಸಿಟ್ಟಿನಿಂದ ಕುದಿಯುತ್ತಿದ್ದನು. ಕೂಡಲೇ ಸಾವಿರಾರು ಭಟರನ್ನು ಚೂಬಿಟ್ಟು ಎಲ್ಲಿದ್ದರೂ ಮೂಸಾರನ್ನು ಹಿಡಿದು ಎಳೆದುಕೊಂಡು ಬನ್ನಿ ಎಂದು ಆಜ್ಞೆ ಹೊರಡಿಸಿದನು. ಫಿರೌನ್ನ ಸಂಘದಲ್ಲಿ ಓರ್ವ ಕಿಬ್ದಿ ಬಹಳ ಉತ್ತಮ ವ್ಯಕ್ತಿಯಾಗಿದ್ದನು. ಫಿರೌನ್ನ ಅನ್ಯಾಯಗಳನ್ನು ಮನದಲ್ಲೇ ಕೊರಗುತ್ತಿದ್ದ ಆ ವ್ಯಕ್ತಿ ಸತ್ಯವಿಶ್ವಾಸಿ ಆಗಿದ್ದ. ಆದರೆ ತನ್ನ ವಿಶ್ವಾಸವನ್ನು ಮರೆಮಾಚಿದ್ದನು. ಮೂಸಾರವರು ಫಿರೌನ್ ಅವರ ಅಂತ್ಯಕ್ಕೆ ಬಂದ ಪ್ರವಾದಿ ಎಂದು ಆ ವ್ಯಕ್ತಿಗೆ ವಿಶ್ವಾಸವಿತ್ತು. ಆ ಸಂದರ್ಭವನ್ನೇ ಆತ ಕಾಯುತ್ತಿದ್ದ. ಅಂತಹ ಮೂಸಾರವರನ್ನು ಇದೀಗ ಫಿರೌನ್ನ ಕೈಯಲ್ಲಿ ಕೊಲೆಯಾಗುವುದು ಆತನಿಗೆ ಇಷ್ಟವಿರಲಿಲ್ಲ. ಆದ್ದರಿಂದ ಆತ ಸುದ್ದಿಲ್ಲದೆ ಅಲ್ಲಿಂದ ಹೊರಟು ಮೂಸಾ ರಲಿಯಲ್ಲಾಹು ಅನ್ಹು ಅವರನ್ನು ಹುಡುಕುತ್ತಾ ನಡೆದನು. ಇಬ್ರಾಹಿಂ ನಬಿಯವರ ಧರ್ಮವನ್ನು ಗುಟ್ಟಿನಲ್ಲಿಯೇ ಅನುಸರಿಸುತ್ತಿದ್ದ ಆ ವ್ಯಕ್ತಿಯ ಹೆಸರು ಹಿರ್ಕಿಲ್ ಎಂದಾಗಿತ್ತು. ಈ ಕೊಲೆ ಮಾಡಿದ ವಿಷಯವು ಫಿರೌನಿಗೆ ಮುಟ್ಟಿರುವ ಬಗ್ಗೆ ಮೂಸಾ ರಲಿಯಲ್ಲಾಹು ಅನ್ಹು ಅವರಿಗೆ ಸಂಶಯವಿರಲಿಲ್ಲ. ಕಿಬ್ದಿ ಓಡಿ ಹೋದಾಗಲೇ ಅವರದನ್ನು ಊಹಿಸಿಕೊಂಡಿದ್ರು. ಆದ್ದರಿಂದ ಅರಮನೆಗೆ ಮರಳದೆ ಜನರ ಕಣ್ಣನ್ನು ತಪ್ಪಿಸಿ ಗುಪ್ತವಾಗಿ ಎಲ್ಲೆಲ್ಲೋ ನಡೆದಾಡಿಕೊಂಡಿದ್ರು. ಭಾಗ್ಯಕ್ಕೆ ಪ್ರಸ್ತುತ ಹಿರ್ಕಿಲ್ ಎಂಬ ಸ್ವಾತಿಕ ವ್ಯಕ್ತಿಗೆ ಮೂಸಾರವರು ಕಾಣಸಿಕ್ಕಿದರು. ಆ ವ್ಯಕ್ತಿ ಫಿರೌನ್ನ ಆಜ್ಞೆ ಹಾಗೂ ರಾಜ್ಯ ಭಟರು ಹುಡುಕುತ್ತಿದ್ದ ವಿಷಯವನ್ನು ತಿಳಿಸಿ, ಇನ್ನು ನೀವು ಇಲ್ಲಿರುವುದು ಅಪಾಯ ಎಂದು ನೀವು ಇಲ್ಲಿಂದ ಹೊರಟು ಹೋಗಿ ಎಂದು ಸಲಹೆಯನ್ನು ಮೂಸಾ ರಲಿಯಲ್ಲಾಹು ಅನ್ಹು ಅವರಿಗೆ ಕೊಟ್ಟನು. ಮೂಸಾ ರಲಿಯಲ್ಲಾಹು ಅನ್ಹು ಅವರು ಅಲ್ಲಿಂದಲೇ ಮದಿಯನ್ ದೇಶಕ್ಕೆ ಹೊರಟು ಹೋದರು. ಬರಿಗೈಯಲ್ಲಿದ್ದ ಯಾತ್ರೆಗೆ ಸಿದ್ಧತೆ ಏನು ಇಲ್ಲದ ಅವರ ಬಹಳ ಪ್ರಯಾಸದಿಂದ ಪ್ರಯಾಣವನ್ನು ಆರಂಭಿಸಿದರು. ಎಲ್ಲೆಲ್ಲೂ ರಾಜ್ಯ ಭಟರು ತಪಾಸಣೆಯನ್ನು ಮಾಡ್ತಾ ಇರುವಾಗ ಅವರ ಕಣ್ಣನ್ನು ತಪ್ಪಿಸಿ ನಡೆಯಬೇಕಾಗಿತ್ತು. ಹಾಗೆ 8 ದಿನಗಳ ಕಾಲ ಯಾತ್ರೆ ಮುಗಿಸಿ ಮದಿಯನ್ ದೇಶಕ್ಕೆ ತಲುಪಿದರು. ಇತ್ತ ಆಸಿಯಾ ಬೀಬಿಯವರಿಗೆ ಇದನ್ನು ಸಹಿಸಲು ಹೇಗೆ ಸಾಧ್ಯ? ಅವರ ಮನಸ್ಸು ಕಳುಗಿದ ಕೊಳದಂತಾಗಿತ್ತು. ಮನಸ್ಸು ತೀರಾ ಕಹಿಗೊಂಡಿತು. ಅಂತಃಕರಣವಿಡೀ ತಲ್ಲಣಗೊಂಡಿತು. ತನ್ನ ಮುದ್ದಿನ ಕಂದ ಕೊಲೆ ಆರೋಪ ಹೊತ್ತುಕೊಂಡು ನಾಪತ್ತೆಯಾಗಿರಬೇಕಾದ ಪರಿಸ್ಥಿತಿ ಒದಗಿತ್ತಲ್ಲ ಎಂಬ ಚಿಂತೆಯು ಅವರನ್ನು ಕೊರೆಯತೊಡಗಿತು. ದಿನಾಲು ಈ ಚಿಂತೆಯಿಂದ ಕೊರೆಯತೊಡಗಿದರು. ಹೆತ್ತ ಕರುಳ ಕುಡಿಯಂತೆ ಮುದ್ದಿನಿಂದ ಸಾಕಿದ್ದ ಕಂದನನ್ನು ಉಳಿಸು ಪ್ರಭು ಎಂದು ಅವರು ಮನದಲ್ಲಿಯೇ ಅಲ್ಲಾಹುವಿನೊಂದಿಗೆ ಪ್ರಾರ್ಥನೆಯನ್ನು ಮಾಡಿದರು. ಹಾಗೆ ಕಣ್ಣೀರಲ್ಲಿ ಅದ್ದಿದ್ದ ನೆನಪುಗಳೊಂದಿಗೆ ಕಂದನನ್ನು ಕಾಣುವ ಶುಭ ನಿರೀಕ್ಷೆಯೊಂದಿಗೆ ದಿನ ದೂಡಿದರು. ಅತ್ತ ಮೂಸಾ ನಬಿಯವರು ಮದಿಯನ್ ತಲುಪಿದರು. ಅಲ್ಲೊಂದು ಕಡೆ ಒಂದು ಕೊಳದಿಂದ ಅನೇಕರು ನೀರು ಸೇದಿ ತಮ್ಮ ಕುರಿಗಳಿಗೆ ಕುಡಿಸುತ್ತಿರುವುದು ಕಾಣಿಸಿತು. 2 ಯುವತಿಯರು ದೂರದಲ್ಲಿಯೇ ಒಂದು ಕಡೆ ತಮ್ಮ ಕುರಿಗಳನ್ನು ನಿಲ್ಲಿಸಿಕೊಂಡು ಕಾಯುತ್ತಿದ್ದರು. ಅಲ್ಲಿ ಬಾವಿಯ ಬಳಿ ಸ್ತ್ರೀಯರು ಪುರುಷರು ತಾನು ಮುಂದು ಎಂದು ತೂರಾಡಿಕೊಂಡು ನೀರನ್ನು ಸೇದಿ ಕುಡಿಸುತ್ತಿರುವಾಗ ಇವರಿಬ್ಬರು ಮಾತ್ರ ಶಾಂತವಾಗಿ ಬೇರೆಯೇ ನಿಂತಿರುವುದನ್ನು ಕಂಡು ಮೂಸಾ ರಲಿಯಲ್ಲಾಹು ಅನ್ಹು ಅವರಿಗೆ ಕುತೂಹಲದಿಂದ ಅವರಲ್ಲಿ ಹೋಗಿ ವಿಷಯವನ್ನು ಕೇಳಿದರು. ಆಗ ಆ ಸ್ತ್ರೀಯರು ಮೂಸಾ ರಲಿಯಲ್ಲಾಹು ಅನ್ಹು ಅವರೊಂದಿಗೆ, ನಮ್ಮ ತಂದೆಯವರು ವಯೋವೃದ್ಧರು, ಅವರಿಗೆ ಗಂಡು ಮಕ್ಕಳು ಇಲ್ಲ, ನಾವೇ ನೀರು ಸೇದಬೇಕು. ಆದರೆ ಜನರ ನಡುವೆ ನೂಕುನುಗ್ಗಲು ನಡೆಸಲು ನಮಗೆ ಸಂಕೋಚವಾಗುತ್ತದೆ. ಆದ್ದರಿಂದ ಅವರೆಲ್ಲ ಹೊರಟು ಹೋದ ಮೇಲೆ ನೀರು ಸೇದುತ್ತವೆ ಎಂದು ಅವರು ಹೇಳಿದರು. ಅವರ ಬಗ್ಗೆ ಗೌರವ ಭಾವ ಮೂಡಿದ ಮೂಸಾ ರಲಿಯಲ್ಲಾಹು ಅನ್ಹು ಅವರು ಬನ್ನಿ ಎನ್ನುತ್ತಾ ಬಾವಿಯ ಕಡೆಗೆ ಕರೆದುಕೊಂಡು ಹೋದರು. ಯುವತಿಯರಿಬ್ಬರು ತಮ್ಮ ಕುರಿಗಳನ್ನು ಅಟ್ಟಿಸಿಕೊಂಡು ಅವರನ್ನು ಹಿಂಬಾಲಿಸಿದರು. ಮೂಸಾ ರಲಿಯಲ್ಲಾಹು ಅನ್ಹು ಅವರು ಬಾವಿಯನ್ನು ನೋಡಿದರು. ಅದಕ್ಕೆ ದೊಡ್ಡದಾದ ಒಂದು ಬಂಡೆಕಲ್ಲಿಂದ ಮುಚ್ಚಲಾಗಿತ್ತು. ಆದ್ದರಿಂದ ಒಂದಷ್ಟು ಇಕ್ಕಟ್ಟಿನ ಭಾಗದಿಂದ ಮಾತ್ರ ನೀರು ಸೇದಬೇಕಿತ್ತು. ಒಬ್ಬೊಬ್ಬರೇ ನೀರು ಸೇದಬೇಕಾಗುವುದರಿಂದ ತುಂಬಾ ವಿಳಂಬವಾಗುತ್ತದೆ ಎಂದು ಮೂಸಾ ರಲಿಯಲ್ಲಾಹು ಅನ್ಹು ಅವರು ಅರಿತರು. ನಂತರ ಅವರು ಆಲೋಚನೆ ಮಾಡಿದರು, ಆ ಬಂಡೆ ಕಲ್ಲನ್ನು ತೆಗೆದರೆ ಏಕಕಾಲಕ್ಕೆ ಅನೇಕರಿಗೆ ನೀರು ಸೇದಬಹುದು ಎಂಬುದನ್ನು ಅವರು ಅಂದಾಜಿಸಿದರು. ಮತ್ತೆ ಅವರು ತಡ ಮಾಡಲಿಲ್ಲ. 10-20 ಜನರಿಗೆ ಮಿಸುಕಾಡಿಸಲು ಸಾಧ್ಯವಿಲ್ಲದಂತಹ ಆ ಬೃಹತ್ ಆಕಾರದ ಬಂಡೆಯನ್ನು ಅವರೊಬ್ಬರೇ ಎಳೆದು ದೂರಕ್ಕೆ ಉರುಳಿಸಿಬಿಟ್ಟರು. ಯುವತಿಯರು ಉಳಿದವರು ಅವರನ್ನು ಕಂಡು ಬೆಕ್ಕಸೆ ಬೆರಗಾದರು. ಮೂಸಾ ರಲಿಯಲ್ಲಾಹು ಅನ್ಹು ಅವರು ಯುವತಿಯ ಕೈಯಿಂದ ಹಗ್ಗ ಬಕೆಟ್ ಪಡೆದುಕೊಂಡು ರಪರಪನೆ ನೀರು ಸೇದಿ ಅವರ ಪಾತ್ರೆಗೆ ಸುರಿದರು. ಆಮೇಲೆ ಅಲ್ಲಿಂದ ತುಸು ದೂರಕ್ಕೆ ಹೋಗಿ ಒಂದು ಮರದ ನೆರಳಲ್ಲಿ ಕುಳಿತುಕೊಂಡರು. 8 ದಿನಗಳ ಯಾತ್ರೆಯ ದಣಿವು ಇತ್ತು.
ಅಲ್ಲದೆ ತುಂಬಾ ಹಸಿದಿದ್ದರು. ಇತ್ತ ತನ್ನ ಹೆಣ್ಣು ಮಕ್ಕಳು ಬೇಗನೆ ಬಂದುದನ್ನು ಕಂಡು ಅವರ ವಯೋವೃದ್ಧ ತಂದೆಯವರಿಗೆ ಕಾರಣವೇನೆಂದು ವಿಚಾರಿಸಿದಾಗ ಯುವತಿಯರು ನಡೆದ ಘಟನೆಯನ್ನೆಲ್ಲ ವಿವರಿಸಿದರು. ಹಾಗಾದರೆ ಆ ಯುವಕನಿಗೆ ಕೂಲಿ ಕೊಡಬೇಕು, ಅವನನ್ನು ಇಲ್ಲಿಗೆ ಬರ ಹೇಳು ಎಂದು ಓರ್ವ ಮಗಳನ್ನು ಕಳುಹಿಸಿದರು. ಆ ಮಗಳ ಹೆಸರು ಸಫೂರಾ ಎಂದಾಗಿತ್ತು. ಆಕೆ ಹೋಗಿ ಕರೆದಾಗ ಮೂಸಾರವರು ಬಂದರು. ದಾರಿ ತೋರಿಸುವ ಸಲುವಾಗಿ ಸಫೂರಾ ಮುಂದಿನಿಂದ ನಡೆದರು. ಆದರೆ ಗಾಳಿ ಬೀಸಿ ಅವಳ ವಸ್ತ್ರ ಹಾರಾಡಿ ಕಾಲಿನ ಭಾಗ ಪ್ರತ್ಯಕ್ಷವಾಗುವುದನ್ನು ಕಂಡಾಗ ನಾನು ಮುಂದಿನಿಂದ ನಡೆಯುತ್ತೇನೆ, ನೀನು ನನ್ನ ಹಿಂದಿನಿಂದ ಬಾ ಎನ್ನುತ್ತಾ ತಾನು ಮುಂದಿನಿಂದ ಮೂಸಾರಲ್ಲಿಲ್ಲವನ್ನವರು ನಡೆಯ ತೊಡಗಿದರು. ಯುವಕನ ಶಕ್ತಿ ಕಂಡು ಆಶ್ಚರ್ಯಪಟ್ಟಿದ್ದ ಆಕೆಗೆ ಇದೀಗ ಯುವಕನ ನೈತಿಕ ಪ್ರಜ್ಞೆಯನ್ನು ಕಂಡಾಗ ಇನ್ನಷ್ಟು ಅಭಿಮಾನ ಉಂಟಾಯಿತು. ಮೂಸಾರಲ್ಲಿಲ್ಲವನ್ನ ಅವರು ವಯೋವೃದ್ಧನ ಮನೆಗೆ ತಲುಪಿದರು. ಆ ವಯೋವೃದ್ಧರು ಶುಐಬ್ ನಬಿ ಅವರು ಎಂದು ಮೂಸಾರವರಿಗೆ ಗೊತ್ತಾಯಿತು. ಅವರು ವಿಚಾರಿಸಿದಾಗ ಮೂಸಾರವರು ನಡೆದ ವೃತ್ತವನ್ನು ಹೇಳಿದರು. ಆಗ ಶುಐಬ್ ನಬಿ ಅವರು ಹೇಳಿದರು, ಹೆದರಬೇಡ, ಈ ದೇಶವು ಫಿರ್ಔನ್ನ ಆಡಳಿತಕ್ಕೆ ಒಳಪಟ್ಟಿದ್ದಲ್ಲ, ಆದ್ದರಿಂದ ಆ ಅಕ್ರಮಿಗಳ ತೊಂದರೆ ನಿನಗೆ ಇಲ್ಲಿ ತಟ್ಟದು. ಊಟ ತಂದು ಉಣ್ಣಲು ಹೇಳಿದಾಗ ಮಾಡಿದ ಉಪಕಾರಕ್ಕೆ ಪ್ರತಿಫಲ ಪಡೆಯದ ಕುಟುಂಬದವನು ನಾನು, ಆದ್ದರಿಂದ ನನಗೆ ಊಟ ಬೇಡ ಎಂದು ಮೂಸಾರವನ್ನು ಅವರು ಹೇಳಿದರು. ಆಗ ಶುಐಬ್ ನಬಿ ಅವರು ಹೇಳಿದರು, ನಮ್ಮದು ಅತಿಥಿ ಸತ್ಕಾರದ ಕುಟುಂಬ, ಮನೆಗೆ ಬಂದ ಅತಿಥಿಗಳನ್ನು ಬರೀ ಹೊಟ್ಟೆಯಲ್ಲಿ ನಾವು ಕಳುಹಿಸಲಾರೆವು. ಈ ಊಟವು ನಮ್ಮ ಅತಿಥಿ ಸತ್ಕಾರದ ಭಾಗ, ನೀವು ಮಾಡಿದ ಉಪಕಾರಕ್ಕೆ ಪ್ರತಿಫಲವಲ್ಲ. ಅಷ್ಟಾದಾಗ ಮೂಸಾರಲ್ಲಿಲ್ಲವನ್ನವರು ಊಟಕ್ಕೆ ಕುಳಿತರು. ಅವರಿಬ್ಬರು ಅನೇಕ ವಿಷಯಗಳನ್ನು ಮಾತನಾಡಿದರು. ಇದಾದ ಬಳಿಕ ಮೂಸಾರವರು ಅಲ್ಲಿಯೇ ವಾಸಿಸುವಂತೆ ಶುಐಬ್ ನಬಿ ಅವರು ಹೇಳಿದರು. ಗಂಡು ಮಕ್ಕಳಿರದ ಅವರಿಗೆ ಮೂಸಾರವರು ಆಸರೆಯಾಗಿ ಉಳಿಯುವುದು ತುಂಬ ಒಳ್ಳೆಯದೆಂದು ಅವರಿಗೆ ಅನಿಸಿತು. ಮೂಸಾರಲ್ಲಿಲ್ಲವನ್ನ ಅವರಿಗೂ ಕೂಡ ಆಶ್ರಯ ಬೇಕಿತ್ತು. ಅದಕ್ಕೆ ಇಷ್ಟು ಸೂಕ್ತ ಸ್ಥಳ ಬೇರೆಲ್ಲ ಎಂದು ಅವರಿಗೂ ಕೂಡ ಅನಿಸಿತು. ಅಲ್ಲದೆ ಅವರ ಶಕ್ತಿ ನೈತಿಕತೆಯಿಂದ ಪ್ರಭಾವಿತಲಾಗಿದ್ದ ಮಗಳು ಸಫೂರಾ ಕೂಡ ಮನೆಯಲ್ಲಿ ಆಶ್ರಯ ಕೊಡುವಂತೆ ಹೇಳಿದ್ರು. ಹಾಗೆ ಮೂಸಾರಲ್ಲಿಲ್ಲವನ್ನ ಅವರಿಗೆ ಆ ಸಾತ್ವಿಕದ ಮನೆಯಲ್ಲಿ ಆಶ್ರಯ ಸಿಕ್ಕಿತು. ಸ್ವಲ್ಪ ಕಾಲ ಕಳೆದಾಗ ಶುಐಬ್ ನಬಿಯವರು ಸಫೂರಾರನ್ನು ಮೂಸಾರಲ್ಲಿಲ್ಲವನ್ನ ಅವರಿಗೆ ಮದುವೆ ಮಾಡಿ ಕೊಟ್ಟರು. ಅದಕ್ಕೆ ಮೂಸಾರವರು ಕೊಡಬೇಕಾಗಿದ್ದ ಮಹರ್ ಏನಂದ್ರೆ 8 ವರ್ಷಗಳ ಕಾಲ ಅವರ ಕುರಿಗಳನ್ನು ಮೇಯಿಸುವುದು, 10 ಭರ್ತಿ ಮಾಡುವುದಾದ್ರೆ ನಿನ್ನಿಷ್ಟ ಎಂದ್ರು. ಈ ನಿಶ್ಚಯದಲ್ಲಿ ಅವರ ಮದುವೆ ನಡೆದಿತ್ತು. ಶುಐಬ್ ನಬಿಯವರ ಬಳಿ ಒಂದು ಅದ್ಭುತವಾದ ಬೆತ್ತವಿತ್ತು. ಅದನ್ನು ಅವರಿಗೆ ಜಿಬ್ರೀಲ್ ಅಲೈಹಿಸ್ಸಲಾಂ ಅವರು ಕೊಟ್ಟದ್ದಾಗಿತ್ತು. ಮೂಸಾರವರು ಕುರಿ ಮೇಯಿಸಲು ಹೊರಟು ನಿಂತಾಗ ಒಳಗಿನಿಂದ ಒಂದು ಬೆತ್ತವನ್ನು ತಂದು ಕೊಡು ಎಂದು ಮಗಳಲ್ಲಿ ಹೇಳಿದಾಗ ಆಕೆ ತಂದು ಕೊಟ್ಟದ್ದು ಈ ಅದ್ಭುತವಾದ ಬೆತ್ತವನ್ನಾಗಿತ್ತು. ಅದನ್ನಲ್ಲ, ಅದು ಒಬ್ಬರು ನನಗೆ ಅಮಾನತಾಗಿ ನೀಡಿದ್ದು, ಆದ್ದರಿಂದ ಬೇರೆ ಬೆತ್ತವನ್ನು ತಂದು ಕೊಡು ಎಂದು ಶುಐಬ್ ನಬಿ ಅವರು ಹೇಳಿದರು. ಮಗಳು ಒಳಗೆ ಹೋಗಿ ಆ ಬೆತ್ತವನ್ನು ಅಲ್ಲಿಟ್ಟು ಬೇರೊಂದು ಬೆತ್ತಕ್ಕೆ ಕೈ ಹಾಕಿದಾಗ ಆಕೆಯ ಕೈಗೆ ಈ ಬೆತ್ತವೇ ಬಂದಿತ್ತು. ಅದನ್ನು ತಂದು ತಂದೆಯವರ ಕೈಗೆ ಕೊಟ್ಟಾಗ ಅವರು ಮಗಳ ಕೈಯಿಂದ ಪಡೆದುಕೊಂಡು ಮೂಸಾರಲ್ಲಿಲ್ಲವನ್ನ ಅವರ ಕೈಗೆ ನೀಡಿದರು. ಅದು ಅದೇ ಬೆತ್ತ ಎಂದು ಶುಐಬ್ ನಬಿಯವರಿಗೆ ಆ ಒಂದು ಸಂದರ್ಭದಲ್ಲಿ ಗಮನಕ್ಕೆ ಬಂದಿರಲಿಲ್ಲ. ಮಗಳು ಬೇರೆ ಬೆತ್ತ ತಂದಿದ್ದಾರೆ ಎಂದು ಭಾವಿಸಿದರು. ಆದರೆ ಬೆತ್ತದ ಇನ್ನೊಂದು ತುದಿಯನ್ನು ಮೂಸಾರಲ್ಲಿಲ್ಲವನ್ನವರು ಹಿಡಿದ ಕ್ಷಣ ಶುಐಬ್ ನಬಿಯವರಿಗೆ ಅದು ಇದೇ ಬೆತ್ತ ಎಂದು ಗೊತ್ತಾಗಿ, ಇಲ್ಲ ಇಲ್ಲ, ಈ ಬೆತ್ತವನ್ನು ಈಗ ಕೊಡಲಾಗುವುದಿಲ್ಲ, ಬೇರೆ ಕೊಡುತ್ತೇನೆ ಎಂದರು. ಆದರೆ ಮೂಸಾರಲ್ಲಿಲ್ಲವನ್ನ ಅವರಿಗೆ ಆ ಬೆತ್ತ ಕೈಗೆ ಸ್ಪರ್ಶಿಸಿದಾಗ ಏನೋ ಒಂದು ಅಪ್ಯಾಯಮನ ಅನುಭೂತಿ ಉಂಟಾಗಿತ್ತು. ಆದ್ದರಿಂದ ಕೈ ಬಿಡಲು ಮನಸ್ಸಾಗದೆ ಗಟ್ಟಿಯಾಗಿ ಹಿಡಿದುಕೊಂಡರು. ಬಿಡು ಬಿಡು ಎನ್ನುತ್ತಾ ಶುಐಬ್ ನಬಿಯವರು ಬೆತ್ತದ ಒಂದು ತುದಿಯನ್ನು ಎಳೆಯತೊಡಗಿದರು. ಮೂಸಾರವರು ಇನ್ನೊಂದು ತುದಿಯಿಂದ ಹಿಡಿತ ಸಡಿಸಲಾಗದೆ ಬಲವಾಗಿ ಹಿಡಿದುಕೊಂಡಿದ್ದರು. ಹೀಗೆ ಅವರಿಬ್ಬರ ತುಸು ಜಂಗಾಟ ನಡೆದಾಗ ಅಲ್ಲಿ ಅಪರಿಚಿತವಾದ ವ್ಯಕ್ತಿಯೊಬ್ಬರ ಆಗಮನವಾಯಿತು. ಅಲ್ಲಿಗೆ ಬಂದಂತಹ ಆ ವ್ಯಕ್ತಿ ಯಾರು, ಮುಂದೆ ಅಲ್ಲಿ ಏನಾಯಿತು ಎಂಬುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಅಷ್ಟರವರೆಗೆ ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗಿರುವ ಕಪ್ಪು ಬಟನ್ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಆ ಮೂಲಕ ನಾವು ಮಾಡುವಂತಹ ಎಲ್ಲ ವಿಡಿಯೋಸ್ಗಳು ನಿಮಗೆ ಮೊದಲು ತಲುಪುತ್ತೆ.